8/2026 ವಾರ ಶುಕ್ರವಾರ. ಇಂದಿನ ಸಚೇತನ ಚಟುವಟಿಕೆ ಅಂಕೆ ಒಬ್ಬವರು ಕರ್ನಾಟಕದ ವೀರ ಮಹಿಳೆಯರಲ್ಲಿ ಒಬ್ಬರು. ಅವರು ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸುವಲ್ಲಿ ತೋರಿದ ಧೈರ್ಯ ಮತ್ತು ಸಾಹಸಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಒಬ್ಬವರು ಚಿತ್ರದುರ್ಗದ ಕೋಟೆಯ ಕಾವಲುಗಾರ, ಕಹಳೆ ಮುದ್ದು ಹನುಮಪ್ಪನ ಪತ್ನಿ ಎಂದು ಹೇಳಲಾಗುತ್ತದೆ. ಹೈದರಲ್ಲಿಯ ಸೈನಿಕರು ಚಿತ್ರದುರ್ಗದ ಕೋಟೆಗೆ ನುಗ್ಗಲು ಪ್ರಯತ್ನಿಸಿದಾಗ ಒಬ್ಬವರು ಕೋಟೆಯ ಕಿರಿದಾದ ದಾರಿಯಿಂದ ಶತ್ರು ಸೈನಿಕರು ಒಳಗೆ ಬರುವುದನ್ನು ಕಂಡಳು. ಅವರು ಕೈಯಲ್ಲಿದ್ದ ಒನಕೆಯನ್ನು ಬಳಸಿ ಶತ್ರುಗಳನ್ನು ಎದುರಿಸಿ ಕೋಟೆಯನ್ನು ರಕ್ಷಿಸಲು ಧೈರ್ಯದಿಂದ ಹೋರಾಡಿದರು. ಒಬ್ಬವಳು ಶೌರ್ಯ, ಧೈರ್ಯ ಮತ್ತು ದೇಶಭಕ್ತಿ ಕರ್ನಾಟಕದ ಜನರಿಗೆ ಸ್ಫೂರ್ತಿಯಾಗಿದೆ. ಆದ್ದರಿಂದ ಅವರನ್ನು ವೀರ ಒನಕೆ ಓಬವ್ವ ಎಂದು ಗೌರವದಿಂದ ಕರೆಯುತ್ತಾರೆ. ಓಬವ್ವ ಅವರ ಸಾಹಸ. ಚಿತ್ರದುರ್ಗ ಕೋಟೆಯ ಮೇಲೆ ಹೈದರಾಲಿಯ ಸೈನ್ಯ ದಾಳಿ ಮಾಡಿತ್ತು. ಕೋಟೆಯ ಗೋಡೆಯಲ್ಲಿದ್ದ ಕಿರಿದಾದ ಕಿಂಡಿಯ ಮೂಲಕ ಶತ್ರು ಸೈನಿಕರು ಒಳಗೆ ಪ್ರವೇಶಿಸುತ್ತಿರುವುದನ್ನು ಕಂಡು ಒಬ್ಬವಳು, ಆಗ ಕಾವಲುಗಾರನಾಗಿದ್ದ ತನ್ನ ಪತಿ ಕಾವಲು ಕರ್ತವ್ಯದಲ್ಲಿದ್ದನು. ಒಬ್ಬವಳು ಆಗ ತನ್ನ ಪತಿಯನ್ನು ಊಟಕ್ಕೆ ಕರೆದು, ಪತಿ ಊಟ ಮಾಡುತ್ತಿರುವ ನೀರು ಖಾಲಿಯಾಗಿರುವುದನ್ನು ಗಮನಿಸಿ ನೀರು ತರಲು ಮಡಿಕೆಯನ್ನು ತೆಗೆದುಕೊಂಡು ಹೋದಳು. ಆವಾಗ ಹೈದರಾಲಿ ಸೈನಿಕರು ಕಿಂಡಿಯ ಮೂಲಕ ಒಬ್ಬವರಾಗಿ ಒಳಗೆ ಬರುತ್ತಿರುವುದನ್ನು ಕಂಡು ಮಡಿಕೆಯನ್ನು ಬಿಟ್ಟು ತನ್ನ ಮೂಲೆಯಲ್ಲಿದ್ದ ಒನಕೆಯನ್ನು ತಂದು ಹೊಡೆಯಲು. ಆಗ ಒಬ್ಬ ಶತ್ರು ಹಿಂದೆಯಿಂದ ಬಂದು ಚಾಕು ಚುಚ್ಚಿದನು. ಆಗ ಅಲ್ಲಿಯೇ ಒಬ್ಬವಳು ಕೋಟೆಯ ರಕ್ಷಣೆಗೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟಳು. ಒನಕೆ ಒಬ್ಬವಳು ಸಾಮಾನ್ಯ ಮಹಿಳೆಯಾಗಿದ್ದರೂ ದೇಶದ ರಕ್ಷಣೆಯ ಸಂದರ್ಭದಲ್ಲಿ ಅಸಾಧಾರಣ ಧೈರ್ಯವನ್ನು ಪ್ರದರ್ಶಿಸಿದಳು. ಅವಳು ಸಾಹಸವು, ಧೈರ್ಯದ ಶಕ್ತಿ, ಆತ್ಮವಿಶ್ವಾಸ ಮತ್ತು ದೇಶಭಕ್ತಿಗೆ ಉತ್ತಮ ಉದಾಹರಣೆಯಾಗಿದೆ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವೇಷಭೂಷಣ ಒನಕೆ ಓಬವ್ವ. ಏನಿದು ಶಬ್ದ? ಓಹೋ, ಹೈದರಾಲಿ ಸೈನಿಕರು ನನ್ನ ದುರ್ಗಕ್ಕೆ ಮುತ್ತಿಗೆ ಹಾಕಿದ್ದಾರಲ್ಲ, ಏನು ಮಾಡಲಿ? ಇರಲಿ, ಒಬ್ಬವನೇ ಸಾಕು. ಇವರ ತಲೆಯನ್ನು ಹೊಡೆದು ನನ್ನ ದುರ್ಗಕ್ಕೆ ಬಲಿ ಕೊಡುವೆ. ಜೈ ದುರ್ಗಿ, ಜೈ ದುರ್ಗಿ.